ಕಾನೂನನ್ನ ಚೆಕ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ. ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಈ ಥರ ದುರಂತ ಆಗಬಾರ್ದು. ಇದನ್ನು ಏನಾದ್ರು ಸರ್ಕಾರಗಳಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗೇನಾದ್ರು ಆದರೆ ಕಾನೂನಲ್ಲಿ ಏನು ಕ್ರಮ ತೊಗೊಳ್ಬೇಕೋ ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಅದು ನೆಕ್ಸ್ಟ್ ನನಗನ್ಸುತ್ತೆ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದರೆ ನಿನ್ನೆ ನೈಟ್ ಆಗಿರೋದು, ಅದಾದಮೇಲೆ ಬೆಳಗ್ಗೆ ನಾನು ಟಿ ವಿಯಲ್ಲಿ ನೋಡಿದ್ದೆ. ನನಗೆ ಇವತ್ತು ಟಿ ವಿಯಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು. ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದು ಮಾಹಿತಿ ತೊಗೊಂಡು ಮುಂದಿನ ಹೇಳಿಕೆಗಳನ್ನು ಅದ್ರ ಮೇಲೆ ಅನುಗುಣವಾಗಿ ನಾನು ಹೇಳಬೇಕಾಗತ್ತೆ. ಬಟ್ ಏನಂದರೆ ಯಾರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಒಂದು ಮಾಧ್ಯಮದಲ್ಲಿ ನೀವು ತೋರಿಸಿರೋದು. ನೋಡೋಣ, ಅದನ್ನು ಡೀಟೇಲ್ಸ್ ತೊಗೊಂಡು ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಈಗ ಹೋಗಿರೋ ನಿರಾಶ್ರಿತರಿಗೆ ಕಾನೂನನ್ನ ಚೆಕ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ. ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಈ ಥರ ದುರಂತ ಆಗಬಾರ್ದು. ಇದನ್ನು ಏನಾದ್ರು ಸರ್ಕಾರಗಳಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹಾಗೇನಾದ್ರು ಆದರೆ ಕಾನೂನಲ್ಲಿ ಏನು ಕ್ರಮ ತೊಗೊಳ್ಬೇಕೋ ಭಾಳ ಸ್ಟ್ರಿಕ್ಟಾಗಿ ತೊಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಅದು ನೆಕ್ಸ್ಟ್ ನನಗನ್ಸುತ್ತೆ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದರೆ ನಿನ್ನೆ ನೈಟ್ ಆಗಿರೋದು, ಅದಾದಮೇಲೆ ಬೆಳಗ್ಗೆ ನಾನು ಟಿ ವಿಯಲ್ಲಿ ನೋಡಿದ್ದೆ. ನನಗೆ ಇವತ್ತು ಟಿ ವಿಯಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು. ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದು ಮಾಹಿತಿ ತೊಗೊಂಡು ಮುಂದಿನ ಹೇಳಿಕೆಗಳನ್ನು ಅದ್ರ ಮೇಲೆ ಅನುಗುಣವಾಗಿ ನಾನು ಹೇಳಬೇಕಾಗತ್ತೆ. ಬಟ್ ಏನಂದರೆ ಯಾರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಒಂದು ಮಾಧ್ಯಮದಲ್ಲಿ ನೀವು ತೋರಿಸಿರೋದು. ನೋಡೋಣ, ಅದನ್ನು ಡೀಟೇಲ್ಸ್ ತೊಗೊಂಡು ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಈಗ ಹೋಗಿರೋ ನಿರಾಶ್ರಿತರಿಗೆ